ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಚಾನಲ್ ಪವಿತ್ರಾಸ್ ಕನ್ನಡ ವ್ಲಾಗ್. ಇವತ್ತು ಈ ವಿಡಿಯೋನಲ್ಲಿ ನೀರನ್ನು ನಿಂತ್ಕೊಂಡು ಕುಡಿಬಾರ್ದು ಯಾಕೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೀರನ್ನು ನಿಂತ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದ ವ್ಯವಸ್ಥೆಗೆ ಯಾವೆಲ್ಲ ಸಮಸ್ಯೆಗಳು ಕಾಡುತ್ತೆ, ಅದನ್ನು ನಾವು ಹೇಗೆ ಎದುರಿಸ್ಬೇಕಾಗತ್ತೆ ಅನ್ನೋದನ್ನ ತಿಳಿಸ್ತೀನಿ. ದಣಿದಾಗ, ಬಾಯಾರಿಕೆ ಆದಾಗ ನೀರು ಕುಡಿಬೇಕು ಅಂತ ಅನ್ನಿಸ್ದಾಗೆಲ್ಲ ನಿಂತ್ಕೊಂಡು ಕುಡಿಬಾರ್ದು, ಕೂತ್ಕೊಂಡೇ ಕುಡಿಬೇಕಾಗತ್ತೆ. ಅಕಸ್ಮಾತ್ ನಿಂತ್ಕೊಂಡು ಕುಡಿಯೋದ್ರಿಂದ ಅದು ನಮಗೆ ಯಾವೆಲ್ಲ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಮೊದಲಿಗೆ ಜೀರ್ಣಾಂಗ ವ್ಯವಸ್ಥೆಗೆ ಹಾನಿಯಾಗುತ್ತೆ. ನಿಂತ್ಕೊಂಡು ನೀರನ್ನು ಕುಡಿಯುವಾಗ ನೀರು ರಭಸದಲ್ಲಿ ಬಂದು ಹೊಟ್ಟೆಯ ಗೋಡೆಗಳಿಗೆ ಬಡಿಯುತ್ತೆ. ಇದು ಕಾಲಕ್ರಮೇಣ ಸವೆತ ಉಂಟಾಗಿ ಹೊಟ್ಟೆಯ ಗೋಡೆ ಮತ್ತು ಜಠರ, ಕರುಳಿನ ಮೇಲೆ ಉಂಟು ಮಾಡುತ್ತೆ ಮತ್ತು ಸಂಧಿವಾತಕ್ಕೂ ಕಾರಣವಾಗಬಹುದು. ನಿಂತು ನೀರನ್ನು ಕುಡಿಯುವಾಗ ನೀರಿನ ಹರಿವು ನಿಮ್ಮ ದೇಹದ ಮೂಲಕ ವೇಗವಾಗಿ ಹರಿಯುತ್ತೆ ಮತ್ತು ಕೀಲುಗಳಲ್ಲಿ ಸಂಗ್ರಹವಾಗುತ್ತೆ. ಇದು ನಂತರದ ದಿನಗಳಲ್ಲಿ ಸಂಧಿವಾತಕ್ಕೆ ಕಾರಣವಾಗುತ್ತೆ. ಆರೋಗ್ಯಕರ ಜೀವನವನ್ನು ನಡೆಸೋದಕ್ಕೆ ನೀರಿನ ಅಗತ್ಯತೆ ತುಂಬಾ ಇದೆ. ಸರಿಯಾದ ಭಂಗಿಯಲ್ಲಿ, ಸರಿಯಾದ ವಿಧಾನದಲ್ಲಿ ಕುಡಿಬೇಕು. ಜೀರ್ಣದ ಸಮಸ್ಯೆ ಕಾಡಬಹುದು. ನಿಂತಿರುವಾಗ ನೀರನ್ನು ಕುಡಿತಿದ್ರೆ ದೇಹ ಮತ್ತು ಸ್ನಾಯುಗಳು ನಿರಂತರ ಒತ್ತಡದ ಸ್ಥಿತಿಯಲ್ಲಿರುತ್ತೆ. ಆಗ ಪೂರ್ಣ ಪ್ರಮಾಣದ ಆಹಾರ ಜೀರ್ಣವಾಗಲು ತೊಂದರೆ ಆಗುತ್ತೆ ಮತ್ತು ಕಿಡ್ನಿಯ ಸಮಸ್ಯೆಯನ್ನು ಎದುರಿಸಬಹುದು. ನಿಂತು ನೀರು ಕುಡಿಯುವಾಗ ಮೂತ್ರಪಿಂಡಗಳು ನೀರನ್ನು ಸರಿಯಾಗಿ ಸೋಸಲು ಸಾಧ್ಯವಾಗಲ್ಲ. ಕಲ್ಮಶಗಳು ಮೂತ್ರಕೋಶದಲ್ಲಿ ಉಳಿದ್ಬಿಡುತ್ತೆ. ಎದುರಿ ಮತ್ತು ಅಲ್ಸರ್. ನಿಂತು ನೀರನ್ನು ಕುಡಿಯುವಾಗ ಅನ್ನನಾಳದ ಮೇಲೆ ಒತ್ತಡ ಬಿದ್ದು ಹೊಟ್ಟೆ ಮತ್ತು ಅನ್ನನಾಳದ ನಡುವಿನ ಜಂಟಿಯಾದ ಸ್ಪಿಕ್ಟರ್ಗೆ ಹಾನಿ ಉಂಟು ಮಾಡುತ್ತೆ. ಇದರಿಂದ ಅನಿಲಗಳು ಹಿಮ್ಮುಖವಾಗಿ ಹರಿದು ಎದೆಯುರಿ ಉಂಟಾಗುತ್ತೆ. ನಮ್ಮ ದೇಹವು ಮೂಳೆ ಕ್ಷೀಣತೆ ಮತ್ತು ದುರ್ಬಲತೆ ಉಂಟಾಗುತ್ತೆ. ಕುಳಿತುಕೊಂಡು ನೀರನ್ನು ಕಚ್ಚಿ ಕುಡಿಯೋದ್ರಿಂದ ದೇಹದ ಆಮ್ಲ ಮಟ್ಟವನ್ನು ಕಾಪಾಡಿಕೊಳ್ಬಹುದು. ಕೇಳಿದ್ರಲ್ಲ, ನಿಂತ್ಕೊಂಡು ಕುಡಿಯೋದಕ್ಕಿಂತ ಕೂತ್ಕೊಂಡು ಕುಡಿಬೇಕು. ನಿಂತ್ಕೊಂಡು ಕುಡಿದ್ರೆ ಇದೆಲ್ಲ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ. ಈ ಒಂದು ಅಂಶಗಳನ್ನ ನೆನಪಿನಲ್ಲಿ ಇಟ್ಕೊಂಡು ಕೂತ್ಕೊಂಡು ನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆ ಅಂತ ಗೊತ್ತಾಯ್ತಲ್ಲ, ನಿಂತ್ಕೊಂಡು ಕುಡಿಬಾರ್ದು ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.